ಎಲ್ಲೆಲ್ಲ ನಿನ್ ಹೆಂಡ್ರು ಬಂದ್ ನಾನು ಅರ್ಧ ಗಂಟೆ ಆಯ್ತು. ಏನೊಂದ್ ಲೋಟ ಕಾಪಿ ಲೋಟ ತಂದೇನ ಕೊಟ್ಲಿಲ್ಲ ನನಗೆ, ಕಾಪಿ ಕುಡಿ ಅಂತ ಹೇಳ್ಬಿಟ್ಟು ತಂದ್ ಕೊಟ್ಲಿಲ್ಲ. ಅವ ಅಜ್ಜಿ ಅವಳು ತಲೆನೋವು ಅಂತ ಹೇಳ್ಬಿಟ್ಟು ಮನೆ ಕಂಡಿದ್ಲು. ಯೋದೊಳ್ಸ್ಕೊಂಡ್ಬಿಟ್ಟು ಬರ್ತೀನಿ ಇರು. ಹಂಗಾರ ನಾವು ಬಂದಿರೋದೇನ್ ಲೆಕ್ಕ ಅಲ್ಲ ಅನ್ನು. ನಿಮ್ ತಾತನ ಆಸ್ತಿನಂಗಾದ್ರೆ ಪಾಲ್ ಬೇಕು, ನಾನೊಂದ್ ಸಂದಾಗ ನೋಡ್ಕೊಳಕ್ ಆಗಕ್ಕಿಲ್ವೇ ನಿನ್ ಕೈಲಿ? ಆ ಓಹೋ, ಇದೇನ ಊಟ ಮಾಡ್ತಾವಳೆ ಕರಿಲ. ಬಂದಿದೀನಿ ನಾನು, ಇಲ್ಲೇ ಇತ್ತೀನಿ ಅಂತ ಹೊಸಿ ಹೇಳು. ಅಜ್ಜಿ ನೀನ್ ಒಳ್ಳೆ ನನ್ಗೆ ಒಬ್ನಿಗೆ ಏನಿಯಾ 1.5 ಎಕರೆ ಬರ್ಕೊಟ್ಬಿಟ್ಟಿದ್ಯಾ ನಂಗೆ ಹೇಳ್ತಾ ಇದೀಗ. ಎಲ್ರಿಗೂ 3 4 ಎಕರೆ ಎಲ್ಲನೂ ಬರ್ಕೊಟ್ಟಿದ್ದೀಗ. ಅವ್ರು ಮಾತ್ರನೂ ಆರಾಮಾಗಿರ್ಬೇಕು, ನೀನ್ ಮಾತ್ರ ಬಂದ ಮನೆಯಾಗ ಒಕ್ಕರ್ಸ್ಕೊಂಡಿದ್ದೀಗ. ಅವ್ರನ್ನ ನಿಮ್ಮ ಅಪ್ಪ ಅಮ್ಮನ್ ನೋಡ್ಕತಾರೆ ಕಣ್ಲ, ಅವ್ರಿಬ್ರುನುವೆ. ನೀನೆಲ್ಲ ಮಾಡ್ತಾ ಇದೀಗ? ಆಸ್ತಿನಾಗ ಮಾತ್ರ ಪಾಲ್ ಬೇಕು, ನೋಡ್ಕೊಳಕ್ ಮಾತ್ರ ಪಾಲ್ ಬೇಕಾಗಿಲ್ವೇನ್ಲ? ಅಯ್ಯಯ್ಯ ನಿನ್ ಮೂದೇವಿ ಮಕ್ಕಿಷ್ಟು. ಹೋಗ್ಲಾ ಕರಿ ಹೋಗ್ಲಾ ನಿನ್ ಎಂಡ್ರನ. ಬೊಡ್ಡ ಇದುಗಳಿಗೆ ನೋಡ್ಕೊಳಕ್ ಮಾತ್ರ ಆಸ್ತಿ ಬೇಕು, ನೋಡ್ಕೊಳಕ್ ನಮ್ಮನ್ ನೋಡ್ಕೊಳಕ್ ಮಾತ್ರ ಈ ನನ್ ಮಕ್ಳು ಇರಕ್ಕಿಲ್ಲ. ಹಿಂಗೆ ಕಲ್ಸ್ಬೇಕು ಬುದ್ಧಿಯ. ತಾತನ ಆಸ್ತಿನಾಗ ಪಾಲ್ ಬೇಕಂತೆ, ಅಜ್ಜಿ ಮಾತ್ರ ಪಾಲ್ ಬೇಡವಂತೆ. ನೋಡ್ಕೊಳ್ಳೋದೇ ಇವ್ ನನ್ ಮಗ, ಇಲ್ಲ ಅಂದ್ರೆ 1.5 ಎಕರೆ ಕಿತ್ಕೊಂಡು ಹೊಂಟೈತೀನಿ ಅಷ್ಟೇ ನೆನಿಯ. ಅಜ್ಜಿ ನನ್ನ ಹೆಂಡತಿ ನೇತ್ರ. ಏನೇ ನೇತ್ರಿ? ಬಂದಿವ್ನಿಲ್ಲಿ ನೀ ಅಜ್ಜಿ ಏನಾರ ಒಸಿ ತಂದ್ಬಿಟ್ಟು ಇಲ್ಲಿ ಮಕ್ಕ ಹಾಕನಿ ಅಂತ ಹೇಳ್ಬಿಟ್ಟು ಏನು ಇಲ್ವೇನೆ? ಒಂಚೂರು ಬಾಯಿಗೆ ಹಾಕಕ್ಕೆ ಏನು ಇಲ್ವೇನೆ? ಹಂಗ್ ಬಂದಿದ್ರು ಬಿದ್ಕೊಂಡಿದ್ದೀಗಲ್ಲೇ ನೀನು. ಏನು ನನ್ನೇ ನೇತ್ರಿ ಗೀತ್ರಿ ಅಂತ ಕರೆಯೋದಲ್ದೆ ನಿಮಗ್ ತಂದ್ಬಿಟ್ಟು ಅತಿಥಿ ಸತ್ಕಾರ ಮಾಡಕ್ಕೆ ನೀವ್ಯಾರು? ನಾನ್ ಯಾಕೆ ನಿಮ್ಗೆ ತಂದ್ಬಿಟ್ಟು ಅತಿಥಿ ಸತ್ಕಾರ ಮಾಡ್ಲಿ? ಯೋನ್ ಮೊಮ್ಮಗ್ನ ಹಿಂಗ್ ಮಾತಾಡ್ತಾವಳಲ್ಲ ಈ ಮೂದೇವಿ. ಆಕ್ಲಾ ಇವಳಿಗೆ ಏನಾರ ಯಾಕಡೆ ಈ ಕಡೆ ತಕೊಂಡ್ ಹಾಕ್ಬಿಡ್ಬೇಕು ಇವಳಿಗೆ. ಲೇ 1.5 ಎಕರೆ ಆಸ್ತಿ ಬರ್ಕೊಟ್ಟಿದೀನಿ ಕಣ್ಲೇ. ನನ್ನ ಗಂಡ ಸಂಪಾದನೆ ಮಾಡಿರ ಇಕ್ಕಿರ ಆಸ್ತಿಯ ನಿನ್ನ ಗಂಡಂಗೆ ಅಂತ ಹೇಳ್ಬಿಟ್ಟು 1.5 ಎಕರೆ ಬರ್ಕೊಟ್ಟಿವ್ನಿ. 1.5 ಎಕರೆ ಬ್ಯಾಡ ಅಂತ ಹೇಳ್ಬಿಟ್ಟು ನೀನ್ ನನಗೆ ಬರದ್ ಕೊಟ್ರೆ ನಾನು ಹಿಂಗೆ ನೆಟ್ಟು ಹೊಂಟೋಯ್ತೀನಿ. ನಾನು ಯಾಕೆ ಬರ್ಕೊಡ್ಬೇಕು 1.5 ಎಕರೆ ಬ್ಯಾಡ ಅಂತ ಹೇಳ್ಬಿಟ್ಟು? ಇರೋದ್ರಾಗೆ 3 ಎಕರೆ ಕೊಡ್ಬೇಕು ನೀವು ನನಗೆ. ನೀನ್ ಯಾ ಸೀಮೆ ಹೇಳು ಅಂತ ಹೇಳ್ಬಿಟ್ಟು 3 ಎಕರೆ ಕೊಡ್ಬೇಕೆ? ನೀನೇನು ನನ್ನ ಮೊಮ್ಮಗಂಗೆ ಆಫೀಸಿಯಲ್ ಆಗಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀಗೇನು ನೀನು? ಇವತ್ತು ನಿಕ್ಕೊಂಡಿರೋ ಲೆಕ್ಕ ನೀನಿಯ. ಲವ್ ಮೊಮ್ಮಗನೆ ಅವಳಿಗೂ ತೋರಿಸಿ ಏಳ ಬುದ್ಧಿಯ. ಹೋಗಿ ಕಾಪಿ ಮಾಡ್ಕೊಂಬಿಟ್ ಬಾ ಹೋಗಿ. ನನ್ನಾದ್ನಿ ಸರಿಯಾಗಿರೋ ಮುದ್ಕಿ ಕೈಲೇ ತಗ್ಲಾಕೊಂಡವಳೆ. ಅಬ್ಬಬ್ಬಬ್ಬಬ್ಬಬ್ಬ. ಸೇರು ಸವ ಸೇರು ಅನ್ನಂಗೆ ಸರಿಯಾಗೈತೆ ಜೋಡಿ. ಅಜ್ಜಿ ಇಲ್ಲಿ ನಿಮ್ಮ ಅಮ್ಮಗನೇನಿಯ ಕುಕ್ಕು ಕ್ಲೀನರು ಎಲ್ಲನೂ. ಇವಳು ಏನು ಕೆಲಸನೂ ಮಾಡೋದಿಲ್ಲ, ಎಲ್ಲ ಕೆಲಸನೂ ನಿಮ್ಮ ಅಮ್ಮಗನೇನಿಯ ಮಾಡ್ಬೇಕು. ಅಯ್ಯೋ ಯೋಲ್ಲ ನಿಜವೇನ್ಲ? ಎಂತದು ಇಲ್ಲ ಸುಮ್ಕಿರಜ್ಜಿ. ಅವಳ ಮಾತು ಹೋಗಿ ಹೋಗಿ ಕೇಳ್ತೀಗ ನೀನು. ಎಂತದು ಇಲ್ಲ, ನಾನು ಏನ್ರೇನಿಯ ಮಾಡೋದು. ಅಜ್ಜಿ ನೀನು 1.5 ಎಕರೆಗೋಸ್ಕರ ಇಷ್ಟು ಕಾಟ ಕೊಡಬಾರ್ದು ಕಣಜ್ಜಿ. ಅಯ್ಯೋ ಈಗ ಏನು ನೀನ್ ಕಾಪಿ ಮಾಡ್ಕೊಂಬಿಟ್ಟು ಬರ್ಬೇಕು ತಾನಿ. ನಾನೇ ಮಾಡ್ಕೊಂಬಿಟ್ಟು ಗೊತ್ತೀನಿ ಕುಂತ್ಕ. ಕಾಪಿ ಇಸ್ಸಿಕ್ಕೆಲ್ಲ ಯಾಕೆ ಇಷ್ಟೊಂದು ಜಗಳ? ಯಾರ್ಲ ಹೇಳಿದ್ ಕಾಪಿ ಇಸ್ಸಿಗ್ ಜಗಳ ಮಾಡ್ತೀವಿ ಅಂತ ಹೇಳ್ಬಿಟ್ಟು? ನೀನ್ ಯಾಕ್ಲ ಮಾಡ್ಕೊಂಬಿಟ್ಟು ಬಂದಿಗೆ ಕಾಪಿಯ? ಈ ಮೂದೇವಿಗೆ ಏನಾರು ಕೈಕಾಲ್ ನೆಟ್ಗಿಲ್ವೇನ್ಲ? ಕೈಕಾಲ್ ಹೋಗಿರೋಳ್ ನನ್ನ ಮದುವೆ ಮಾಡ್ಕೊಂಬಿಟ್ಟಿಲ್ಲ ನೀನು. ಹೋಗ್ಲಾ ಮೂದೇವಿಗೆ ಹೇಳಿ ಕಾಪಿ ಮಾಡ್ಕೊಂಬಿಟ್ಟು ಬಾ ಅಂತೇಳಿ. ಎಲ್ಲ ಅಂತ ಹೇಳಿದ್ರೆ ಬಾರ್ಲಾ ಹೋಗನಿ. ನೀನ್ ಎಂಡ್ರಲ್ವೇನ್ಲ ರಾಧಾ? ಪುಣ್ಯಾತ್ ಕಿತ್ತಿ ಅವಳ ಜೊತೆ ಬದುಕಿವಂತೆ. ಬಾರ್ಲಾ ಸುಮ್ಕೆನಿಯ ರೀ. ಯಾರ್ರೀ ಮುದ್ಕಿ? ನಮ್ಮ ಅಜ್ಜಿನೇ ನೀ ಆಗ್ಬೇಕು. ಇವಾಗ 3 ಜನ ಆಸ್ತಿ ಭಾಗ ತಗೊಂಡಿದೀವಲ್ಲ, ನಮ್ಮ ಅಪ್ಪ ಅಮ್ಮನ ಅವರಿಬ್ರು ನೋಡ್ಕೊತಾವ್ರಿ. ಇವಾಗ ಈ ಮುದ್ಕಿನ ಅಂದ್ರೆ ನಮ್ಮ ಅಜ್ಜಿನ ನಾವೇ ನೋಡ್ಕೋಬೇಕು. ಇಲ್ಲ ಅಂದ್ರೆ 1.5 ಎಕರೆ ಜಮೀನು ವಸೂಲಿ ಮಾಡ್ಕೊಳಕ್ ಬಂದೈತೆ. ಏನಿಲ್ಲ ಅಂತಂದ್ರೂ ಒಂದು 20 ಇನ್ನೂ ಒಂದು 35 ಲಕ್ಷ 40 ಲಕ್ಷ ರೂಪಾಯಿ ಪ್ರಾಪರ್ಟಿನ ಈ ಅಜ್ಜಿ ಕಾಪಿ ಕೊಡ್ತಿದ್ದಂಗೆ ಎಲ್ಲನೂ ಹಾಳು ಮಾಡೋಕ್ಕಾಯ್ತದ? ಅಷ್ಟೆಲ್ಲ ನಮ್ಮ ಅಜ್ಜಿ ಹೆಸರಾಗ ಒಂದು 2-3 ಎಕರೆ ಜಮೀನು ಐತಿ. ಹೆಂಗೋ ಕಿತ್ಕೋಬೋದಲ್ಲ ಅಂತ ಕರ್ಕೊಂಬಿಟ್ಟು ಬಂದು. ಆದರೆ ನಮ್ಮ ಅಜ್ಜಿ ಕಾಟ ತಡ್ಕೊಳ್ಳೋದು ಕಷ್ಟ ಅಷ್ಟೇ ನೆನೆಯ. ಹೆಂಗಾರ ಮಾಡಿ ಆಸ್ತಿ ಪಾಸ್ತಿ ಎಲ್ಲ ನಮ್ಮ ಹೆಸರು ಮಾಡ್ಕೊಳಕಂಟ ಹೊಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೊಟ್ಟಿರೋ 1.5 ಎಕರೆಗೆ ಏನು 1.5 ಕೋಟಿ ಕೊಟ್ಟಂಗೆ ಆಡ್ತಾಳೆ ಮುದ್ಕಿ. ಸುಮ್ಕಿರೆ ಕೇಳಿಸ್ಕೊಂಡ್ರೆ ಪರ್ಕಿನಾಗಿ ಹೊಡಿತಾಳೆ ಸುಮ್ಕೆ ನೆನೆಯ. ಯವ್ವ ಸುಮ್ಕೆ ತಲೆನೋವು. ನೀ ಸುಮ್ಕೆ ಹೋಗ್ಬಿಟ್ಟು ಸರ್ನ ಕಾಪಿ ಮಾಡ್ಕೊಂಬಿಟ್ಟು ಬಾ ಹೋಗು. ನಾನು ಹೆಂಡ್ತಿ ನಿದ್ಗಣ್ಣಾಗ ಎದ್ಲಲ್ಲ ಅಜ್ಜಿ, ಅದಕ್ಕೆ ನಿದ್ಗಣ್ಣಾಗಿ ಹೆಂಗೆಂಗೆಂಗೋ ಮಾತಾಡ್ತಾಳೆ ಅಷ್ಟೇ. ನಿದ್ಗಣ್ಣು ಇಲ್ಲ ಒಂದಿದ್ರೆ ಸಂದಾಗ ಮಾತಾಡ್ಸಳು. ನಿದ್ಗಣ್ಣಾಗ ಹೆಂಗೆಂಗೋ ಮಾತಾಡ್ತಾವಳಿ. ಅಣ್ಣ ಇನ್ನಂದ್ರೆ ಈಚೆ ಕಡೆ ಕಸ ಗುಡ್ಸೋದು ಬಾಕಿ ಐತೆ. ಅವ್ನ್ಗೆ ಯಾಕೆ ಕಸ ಗುಡ್ಸೋದು ಬಾಕಿ ಐತೆ ಅಂತ ಹೇಳ್ತಾ ಇದ್ದೀಗ? ಅಜ್ಜಿ ಈ ಮನೆ ಸೊಸೆ ನಾನು, ಈ ಮನೆ ಒಳಿಯ ಅವನು. ಹಿಂಗೆಲ್ಲ ಇದ್ಮೇಲೆ ಇರ್ಲೇಬೇಕಲ್ವೇ ಕೆಲಸ ಮಾಡೋದು? ಆ ಅಣ್ಣನು 10 ರೂಪಾಯಿ ಕೆಲಸನೂ ಮಾಡಕ್ಕಿಲ್ಲ, ಹೊರಗಡೆ ಹೋಗ್ಬಿಟ್ಟು ದುಡಿತಾನೆ. ನಾನು 10 ರೂಪಾಯಿ ಕೆಲಸನೂ ಮಾಡಕ್ಕಿಲ್ಲ. ಅದಕ್ಕೆ ಇಬ್ರು ಕೆಲಸ ಹಂಚ್ಕೊಂಡು ಮಾಡ್ತಾ ಇದೀವಿ. ಇವಲ್ಲ ಈ ಬೇವರ್ಸಿ ಬಾಳಕ್ಕೆ ನನ್ ಪಿರೂತಿ ನನ್ನ ಪಿರೇಮ ಅಂತ ಹೇಳ್ಬಿಟ್ಟು ರಾಧನ್ ಬಿಟ್ಬಿಟ್ಟು ಬಂದೇನ್ಲ. ಹೋಗಿರಜಿ ಮಕ್ಕೆ ಹೋಗಿರಿ. ಇದೇ ಬಾಳೆ ಏನಿಯ ಬಾಳ್ತಿರೋದು ಇವನು ಈ ಮನೆಯಾಗೆ. ನಮ್ಮ ಅಕ್ಕ ಮೋಸ ಮಾಡ್ಬಿಟ್ಟು ಬಂದ್ಬಿಟ್ಟು. ಅದೆಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ ಕಣಜ್ಜಿ. ಅಯ್ಯೋ ಪಿರುತಿ. ನಿನ್ ಪಿರುತಿಗೆ ಇಷ್ಟು ಯಾಕಡ ಅಕ್ಕ? ಪಿರುತಿನಂತೆ ಪಿರುತಿ. ಯಾಕೆ ಮೂಲೆ ಪಿರುತಿ ಕಂಡ್ಲ? ಯಾ ಮೂಲೆ ಆ ರಾಧನ್ ಪಿರುತಿಗಿನ ದೊಡ್ಡದೇನಿಲ್ಲ ನಿನ್ ಪಿರುತಿ. ಇವನ್ಲ ಇಲ್ಲಿ ಕಂಡ್ರ ಮನೆ ಕಸ ಗುಡ್ಸಕ್ ಬಂದಿಲ್ಲ ನೀನು. ನಿಮ್ಮ ಅಪ್ಪಂಗೆ ಎಲ್ಲ ಕಮ್ಮಿ ಆಗಿತ್ತು. ನೀನ್ ಅವಳ ಜೊತೆ ಇದ್ರೆ 3 ಎಕರೆ ಜಮೀನ್ ಬರಕಿಲ್ವೇನ್ಲ? ಏನಕ್ಲ ಈ ಬಾಳ್ತಾ ಇದ್ದೀಗ ನೀನು? ಇಲ್ಲಿ ಕಸ ಮುಗಿಸಿ ತೊಳ್ಕೊಂಡು ಬಿದ್ದಿದ್ದೀಗ ನೀನು. ಅದು ಅಂತದೋ ಓದಿ ದೊಬ್ಬಾಕಿದೀನಿ ಅಂತ ಹೇಳ್ತಿಗಲ್ಲ. ಇವನ್ಲ ಒತ್ತೊಳ್ಳಾಕಿದೀಗ ನೀನು. ನಿನ್ ಮಕ ಮುಚ್ಚ ಮಾಡಕ್ಕಾಗ್ಲಿಲ್ವೇನ್ಲ ನಿನ್ ಕೈಲಿ? ಏನೋ ಕೆಲಸ ಸೇರ್ಕೊಂಡು ಈ ಬಾಳ್ತಿದ್ದೀಗೇನ್ಲ? ತಗೊಳ್ಳಿ ಕಾಫಿಯಾ. ಈ ಮೂದೇವಿಗೋಸ್ಕರ ಆ ಶ್ರೀದೇವಿನ ಬಿಟ್ಬಿಟ್ಟು ಬಂದೇನ್ಲ ನೀನು. ಅಜ್ಜಿ
ನನ್ನೇ ಏನಿಯ ಮೂದೇವಿ ಅಂತ ಹೇಳ್ತೀಯ ನಿನ್ ಮಕ್ ನೋಡಿದ್ರೆ ಹಂಗೆ ಅನಿಸ್ತದ ಕಣವ ನಿನ್ ಮಕ್ಕ ನೋಡೋ ಒಂದ್ ಕಿತ ಗೊತ್ತಾಗಕ್ಕಿಲ್ವ ನಿನ್ ಮಕ್ಕ ನೋಡಿದ್ರಿ ಮೂದೇವಿ ಮಕ್ಕ ಇದ್ದಂಗೆ ಏನಿ ಐತೆ ಓ ಕನ್ನಡಿಗೆ ಒಂದ್ ಕಿತ ನೋಡ್ಕ ನಮ್ ರಾಧ ಶ್ರೀದೇವಿ ಇದ್ದಂಗಿದ್ಲು ಇದ್ಯಾವ್ದೋ ಮೂದೇವಿನ ಕಟ್ಕೊಂಡು ಇಲ್ದಿರೋದೆಲ್ಲ ಮಾಡ್ಕೊಂಡು ಅಬ್ಬಬ್ಬಬ್ಬಬ್ಬಾ ಇದನ್ನ ಯಾರನ್ನ ಕಾಪಿ ಅಂತಾರೇನ್ಲ ಇದನ್ನ ರೀ ನಿಮ್ಮ ಅಜ್ಜಿ ಬಾಳ ಓವರ್ ಆಗಾಡ್ತೈತೆ ಬೇಕು ಅಂತಾನೆ ನೀಯ 1.5 ಎಕರೆಗೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಲೇ ಡಿಂಗ್ರು ಬಿಲ್ಲಿ ನಿನಗೂ ಬ್ಯಾಡ ಅಂತ ಹೇಳಿದ್ರೆ ಕೊಡೆ 1.5 ಎಕರೆಯ ತಗೊಂಡೋಗ್ಬಿಟ್ಟು ನಾನೇ ಮಡಿಕತೀನಿ ಯೋನ್ ಅನ್ಕೊಂಬಿಟ್ಟಿದೀಗ ನೀನ್ ಯೋಗ್ಯತೆಗೆ 1.5 ಎಕರೆ ಸಂಪಾದನೆ ಮಾಡೋದೇನ ಅಷ್ಟು ಸುಲಭ ಅಂತ ಅನ್ಕೊಂಬಿಟ್ಟಿದೀಗೇನೆ ಆಸ್ತಿ ಬೇಡ ಅಂತ ಬರ್ಕೊಡೆ ಕೊಡೈಲಿ ಎಲ್ಲ ರಾಧುನ ಹೆಸರು ಮಾಡಿಸ್ಕೊಡ್ರಿ ಇಲ್ಲ ನನ್ನ ಹೆಸರು ಮಾಡಿಸ್ಕೊಡ್ರಿ ತಗೊಂಡು ಹೋಯ್ತೀನಿ ನನ್ನ ಸಾಕಕ್ಕೆ ಯೋಗ್ಯತೆ ಇಲ್ವಂತೆ 1.5 ಎಕರೆ ಜಮೀನು ಮಾತ್ರ ಬೇಕಂತೆ ನೋಡೋ 1.5 ಎಕರೆ ಜಮೀನು ಬೇಕು ಅಂತ ಹೇಳಿದ್ರೆ ನ್ಯಾಯವಾಗಿ ನಾನು ನೋಡ್ಕೋಬೇಕು ಪುಕ್ಸಟ್ಟೆ ಕೊಡಕ್ಕೆ ಯೋನ್ ಅನ್ಕೊಂಬಿಟ್ಟಿದ್ಯಾ ಹಿಂದಿನ ಕಾಲದ ಮುದುಕಿ ಅನ್ಕೊಂಬಿಟ್ಟಿದ್ಯಾ ಈಗಿನ ಕಾಲದ ಮುದುಕಿ ನಾನು ಅತಿ ಆಯ್ತು ನಿಮ್ಮ ಅಜ್ಜಿದು ನಿಮ್ಮ ಅಜ್ಜಿನ ಬಾಯಿ ಮುಚ್ಕೊಂಡು ಇಲ್ಲಿಂದ ಕಳ್ಸೋದು ಕಲ್ತ್ಕೊಳ್ರಿ ಇಲ್ಲ ಅಂದ್ರೆ ನನ್ನ ಹತ್ರ ಸರಿಯಾಗಿರ್ತದೆ ಅಷ್ಟೇ ಏನಿಯ ನಿಮಗೆ ಅಜ್ಜಿ ಕೊಟ್ಟಿರೋದು 1.5 ಎಕರೆಗೆ ಯಾಕಜ್ಜಿ ಇಷ್ಟೊಂದು ಹಿಂಸೆ ಕೊಟ್ಟಿಗೆ ನೀನು ನೋಡ್ಕೋಬೇಕು ತಾನೇ ನೋಡ್ಕೋತೀವಿ ಆದ್ರೆ ನೀನು ನೋಡ್ಕೊಳಕಾಯ್ತದ ನೀನೇ ಯೋಚನೆ ಮಾಡು ನೀನು ಎಲ್ಲನೂ ನೋಡ್ಕೊಳಕಾಯ್ತದ ನಿನ್ನ ಆಗದೂ ಇಲ್ಲ ಏನೂ ಇಲ್ಲ ನೀನು ನೋಡ್ಕೊಳಕ್ಕೆ ಅಯ್ಯೋ ನನಗೆ ಕರ್ಮನೇ ಸುಮ್ಮನೆ ಒಂದು ಊಟ ತಿಂದ್ಬಿಟ್ಟು ಮನೆ ಕಳ ಅಂತ ಮುದ್ಕಿನ ನೀನು ನಿನಗೆ ಬಾಯಿ ಚಪ್ಲ ಬ್ಯಾರೆ ಅದು ಬೇರೆ ಬುಡ್ಕೋಂತಿತ್ತೀಗ ಯಾವಾಗ ವಟ 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 ಅಂತಿದ್ಯಾ ನಮ್ಮ ಅಮ್ಮನ ಕೈಲೇ ನಿನ್ನ ಜೊತೆ ಬಾಳಕ್ಕಾಗಲಿಲ್ಲ ಇನ್ನು ನನ್ನ ಹೆಂಡತಿ ಹಂಗಜ್ಜಿ ಬಾಳ್ತಾಳೆ ನೀನೇ ಯೋಚನೆ ಮಾಡು ಬಾಳಕ್ಕಾಗ್ಲಿಲ್ಲ ಅಂದ್ರೆ ಬಿಟ್ಟು ಕಳಿಸ್ಲಾ ಬ್ಯಾಡ ಅಂದವ್ರು ಯಾರ್ಲ 1.5 ಎಕರೆ ವಾಪಸ್ ಕೊಡ್ಲ ನನ್ ಗಂಡ ಸಂಪಾದನೆ ಮಾಡಿರೋದನ್ನ ಎತ್ಕೊಳ್ಳ ಮೂದೇವಿ ಕಾಪಿಯ ಎತ್ಕ ಹೋಗಿ ಇವನಾರ ತಿನ್ನಕ್ ಮಾಡ್ಕೊಂಬಿಟ್ ಬಾ ನಡಿ ಹೋಗ ಅವಳಿಗೆ ಏಳು ಮನೆಯಾಳಿಗೆ ಏನಾರ ತಿನ್ನಕ್ಕೆ ಮಾಡ್ಕೊಂಬಿಟ್ ಬಾ ಸರ್ಸರ್ನ ಅಂತ ಹೇಳಿ ಸರಿ ಆಯ್ತು ಯೋನಮ್ಮಿ ಹುಡುಗಿ ಈ ಮನೆ ಸೊಸೆಯ ಚಿನ್ನ ತಗಳೆ ಅದೇನೋ ಗೋಬಿ ಪಾನಿಪುರಿ ಎಲ್ಲ ಕೇಳಿದ್ದಲ್ಲ ಕೊಟ್ಟಿಸ್ಕೊಂಡ್ಬಿಟ್ಟು ಬಂದೀವಿ ನೀ ನಾನು ಹೇಳಿದ್ರದನ್ನ ಮರ್ತು ಬಿಟ್ರು ನೋಡ್ವೆ ನೀವು ಬಿಡಕ್ಕಿಲ್ಲ ಅಲ್ವಾ ನೀಟಾಗೆ ತಂದ್ಬಿಟ್ಟು ಕೊಡ್ತೀರಾ ಅಲ್ವಾ ನಾನೊಂದು ಕಿತ ಮಾತು ಕೊಟ್ಟಿಲ್ವೇನೆ ನಾನು ಈಚೆ ಕಡೆ ಏನ್ ಆಟ ಆಡಿದ್ರು ನಾನಂತೂ ನೀನು ಮಾತ್ರ ಸಂದಾಕ್ ನೋಡ್ಕೊಳಕ್ ಬಿಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ರೀ ನಿಮ್ಮಂತ ಗಂಡನ್ ಪಡೆಯಕ್ ನಾನು 7 ಜನ್ಮಕ್ಕೆ ಪುಣ್ಯನೇ ಮಾಡಿದೀನಿ ನಿಮ್ಮನ್ನ ಎಲ್ಲರೂ ಸರಿ ಇಲ್ಲ 420 ಅಂತ ಎಲ್ಲ ಹೇಳ್ತಿದ್ರು ಆದ್ರೂ ನಿಮ್ಮನ್ನ ಮದುವೆ ಮಾಡ್ಕೊಂಡು ಭಾಳ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ನಾನಂತೂ ಈ ಅಜ್ಜಿ ಯಾರು ಜಯಕ್ಕ ಅವ್ರ ಅತ್ತೆ ರೀ ಅದೇ ಬಂದವನಲ್ಲ ಮನೆಗೆ ಶ್ಯಾಮ ಅವ್ರ ಅಜ್ಜಿ ಹೋ ಸರೋಯ್ತು ಇದೇನ್ ಧರ್ಮಚಿತ್ರ ಅನ್ಕೊಂಬಿಟ್ಟವ್ರೆ ಎಲ್ರೂ ಬಂದ ಮನೆಗಿರಕ್ಕೆ ಅವನೇ ಧರ್ಮಕ್ಕೆ ಬಂದು ಬಿದ್ದವನಿಲ್ಲಿ 10 ಪೈಸದ ಕೆಲಸ ಮಾಡಕ್ಕಿಲ್ಲ ಇನ್ನು ಅವನಿಗೆ ನೆಂಟ್ರು ಬೇರೆ ಅಯ್ಯೋ ದೇವ್ರೆ ಲೇ ನನ್ನ ಮೊಮ್ಮಗನ ಬಗ್ಗೆ ಯಾಕಲ ಹಿಂಗ್ ಮಾತಾಡ್ತಾ ಇದೀಗ ನೀನು ನಿನ್ ಮೊಮ್ಮಗನ ಬಗ್ಗೆ ನಾನು ಇವತ್ತು ಸ್ಪೆಷಲ್ ಆಗಿ ಮಾತಾಡ್ತಾ ಇದ್ದೀನ ದಿನ ನಿನ್ ಮೊಮ್ಮಗನ ಬಗ್ಗೆ ಮಾತಾಡ್ತಾನೆ ಇರ್ತೀನಿ ನಿನ್ ಮೊಮ್ಮಗನೇ ತಲೆ ಕೆಡಿಸ್ಕೊಳಕಿಲ್ಲ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಗ ಅಲ್ಲ ನನ್ನ ಮನೆಗಿರ ಅಂತ ಅವಶ್ಯಕತೆ ಏನೈತೆ ನನ್ನ ಮೊಮ್ಮಗ ಎಲ್ಲಿದ್ರೆ ಅಲ್ಲಿರೋ ಜವಾಬ್ದಾರಿ ನಂದು ನನ್ನ ಮೊಮ್ಮಗನ ಸಾಕ ಜವಾಬ್ದಾರಿ ಒತ್ಕೊಂಡವನಿ ಸಾಕ್ತಾನೆ ಈ ದಪ್ಪ ವರ್ಷೆ ಅಂತ ಹೇಳಿದ್ರೆ ಓಹೋ ಇವನ್ ಬಾಬಾಜಿ ಸಾಕ್ತಿರಂತ ಅಜ್ಜಿನ ನಮ್ಮ ಮನೆಗಿರೋ 10 ರೂಪಾಯಿ ಏನು ಮುಟ್ಟದಿದ್ದಂಗೆ ಅಕ್ಕಿನುವೆ ಸಾವಿದಿದ್ದಂಗೆ ನಿಮ್ಮ ಅಜ್ಜಿ ನೋಡ್ಕೋಬೇಕು ನೋಡ್ಕೊಳ್ಳಿ ಗಂಡ್ಸಾಗಿದ್ರೆ ಅದು ಎಷ್ಟು ದಿನ ನೋಡ್ಕೊತಿರೋ ಅದು ಎಷ್ಟು ಕೈಲಾಯ್ತದೋ ನಾನು ನೋಡೇ ಬಿಡ್ತೀನಿ ಎಲ್ಲ ಮುದೇವಿ ಇಷ್ಟು ಉಗಿಸ್ಕೊಂಡು ಮೆಟ್ನಾಗ ಹಾಕ್ಸ್ಕೊಂಡ್ರು ಇಲ್ಲೇ ಬಿದ್ದಿಯಲ್ಲ ನಿನಗೆ ಮಾನ ಮುರುವಾದಿ ಅನ್ನೋದು ಏನು ಇಲ್ವೇನ್ಲ ನಿನಗೆ ಐತೇನ್ಲ ಏನಾರ ನಿನಗೆ ಯಾಕ್ಲಾ ಬೇಕು ಈ ಬ್ಯಾವರ್ಸಿ ಬಾರ್ಲಾ ರಾಧನ್ ತಕ್ ಬಾರ್ಲಾ ನೀನು ರಾಜ ನೋಡ್ಕೊಂಡಾಗ ನೋಡ್ಕೊತಾಳೆ ಕಣ್ಲ ಈ ಬೇವರ್ಸಿ ಬಾಳೆ ಯಾಕ್ಲಾ ಬೇಕು ಕಸ ಗುಡಿಸ್ಕೊಂಡು ಮುಸ್ರೆ ತಿಕ್ಕೊಂಡು ಕಂಡರ್ತಾಗ ಅನ್ನಿಸ್ಕೊಂಡು ಇಂಥ ಬಾಳ್ ಬೇಕೇನ್ಲ ನಿನಗೆ ಮೊಮ್ಮಗನೇ ನೋಡಿಲ್ಲ ಇವ್ರ ಮನೆನಾಗ ಒಂದಿನ ಇರೋದು ಬೇಡ ನನಗೆ ಈಗ ಅರ್ಥ ಆಯ್ತು ನನ್ನ ಗಂಡನ್ನ ದೂರ ಮಾಡ್ಬಿಟ್ಟು ರಾಧನ್ ಜೊತೆ ಒಂದ್ ಮಾಡ್ಬೇಕು ಅಂತಾನೆ ನೀವು ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀರಾ ಅಂತ ನಿಮ್ಮನ್ನ ನೋಡಿದ್ರೆ ನಂಗೆ ಅರ್ಥ ಆಯ್ತು ಸುಮ್ ಕೂತ್ಕೊಳ್ಳೇ ಡಿಂಗ್ರು ಬಿಲಿ ಮಾತಾಡಕ್ ಬರ್ಬೇಡ ನೀನು ನ್ಯಾಯವಾಗಿ ಕಾಪಿ ಮಾಡಕ್ ಯೋಗ್ಯತೆ ಇಲ್ಲ ಲೋ ಮೊಮ್ಮಗನೇ ನನ್ನ ಮಾತು ಕೇಳಿ ನೋಡಿಲ್ಲ ಸುಮ್ಕೇನಿಯ ನೋಡಿಲ್ಲ ಹೋಗನ್ ಮಂತಕ್ಕೆ ಇವ್ರ ಜೊತೆ ಯಾಕ್ಲ ಬಿದ್ದಿದ್ಯಾ ನಿನಗೆ ಎಲ್ಲ ಬಂದೈತಿ ನಿಂಗೆ ದೊಡ್ಡಪ್ಪತ್ತು ನಿಂಗೆ ನೋಡಿಲ್ಲ ನಿಮ್ಮ ಅಪ್ಪ ಸಂಪಾದನೆ ಮಾಡಿರೋದಿಲ್ವೇನ್ಲ ನಿಮ್ಮ ತಾತ ಸಂಪಾದನೆ ಮಾಡಿರೋದಿಲ್ವೇನ್ಲ ಇಲ್ಲಿ ಯಾಕ್ಲ ಬಿದ್ದಿದಿಗೆ ನೋಡಿಲ್ಲ ಈ ವಜ್ಜಿನ ಹೆಂಗ್ ಓಡಿಸ್ಬೇಕು ಅಂತ ನನಗೆ ಗೊತ್ತು ರೀ ಈ ವಜ್ಜಿತಾಗ ಏನು ಮಾತಾಡಕ್ ಹೋಗ್ಬೇಡ್ರಿ ಸುಮ್ಮನೆ ಬರ್ರಿ ಹೋಗೋಣ ಈ ವಜ್ಜಿ 3 ದಿನ ನಮ್ಮ ಮನೆಗೆ ಇರಕ್ಕಿಲ್ಲ ನಾವೇ ಸರಿಯಾಗಿ ಓಡ್ ಕಳ್ಸೋಣ ಈ ವಜ್ಜಿನ ಈ ವಜ್ಜಿ ಹಿಂಗೇನೇ ಇದು ಬಿಟ್ರೆ ಅಷ್ಟೇನೇ ನಮ್ಮ ಕತೆ ಅಯ್ಯೋ ಎಂತ ಗತಿ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಬೇಕಾದ್ರೆ ಇರಿಸ್ಕೊಬಿಡ್ಬೋದು ಈ ಅಜ್ಜಿನ ಇರಿಸ್ಕೊಳಕ್ ಆಗಿಲ್ಲ ನಮ್ಮಮ್ಮ ಒಂದೇ ಕಣ್ಣಾಗ ನೀರು ಹಾಕ್ಬಿಟ್ಟು ಈ ಅಜ್ಜಿನ ಹೆಂಗೋ ಮನೆ ಬಿಟ್ಬಿಟ್ಟು ಆಸ್ತಿ ಎಲ್ಲ ಬರ್ದ್ಕೊಟ್ಟು ಕಳಿಸ್ತು ಈಗ 1.5 ಎಕರೆ ಬರ್ದ್ಬಿಟ್ಟು ಕೊಟ್ಟು ಕಳಿಸ್ಬೇಕು ಅಷ್ಟೇ ನೀನಿಯ 1.5 ಎಕರೆ ನಮಗೆ ಬೇಡವೇನ್ರಿ ಎಲ್ಲ ಈ ಮುದುಕಿಗೆ ಕೊಟ್ಬಿಟ್ಟು ಕಳ್ಸಿದ್ರೆ ಬಿತ್ತಿರ್ಲಿ ಸುಮ್ಮನೆ ಆಸ್ತಿ ಇದ್ರೆ ತಾನೇ ಮುದುಕಿ ಆಟ ಆಡೋದು ಆ ಆಸ್ತಿನೆಲ್ಲ ಮಾರ್ಕೊಬಿಡೋಣ ಅವಾಗ ಅದು ಏನು ಆಟ ಆಡ್ತಾಳು ನಾನು ನೋಡೇ ಬಿಡ್ತೀನಿ ಯೋನ್ಲ ಗುಸ ಪಿಸ ಮಾತಾಡ್ತಿರೋದು ಅಯ್ಯೋ ಅಜ್ಜಿ ನೀನ್ ಸುಮ್ಕಿರ್ತೀಯ ನನಗೆ ಕಷ್ಟ ಯಾರು ಹೇಳೋ ನೀನು ಸುಮ್ಕಿರು ನಿನ್ಗೇನು ನಿಂಗೆ ಅಡುಗೆ ಮಾಡ್ಕೊಂಬಂದು ಇಕ್ಬೇಕು ತಾನೆ ನಿಂಗೆ ಯಾರು ಅಡುಗೆ ಮಾಡ್ಕೊಂಬಿಟ್ಟು ಬಂದು ಇಕ್ಕಿದ್ರೇನು ಇದು ಯಾಕೆ ಅಜ್ಜಿ ಹಿಂಗೆ ಆಡ್ತಾ ಇದೀಗ ನೀನು ಆಯ್ತು ತಾಮ್ಸ ಮಾಡ್ಕ ನಿನ್ಗೆ ಅಡುಗೆ ಮಾಡ್ಕೊಂಬಿಟ್ಟು ಬಂದು ಇಕ್ಕ ಜವಾಬ್ದಾರಿ ನಂದು ಹೊಸಿ ಸುಮ್ಕಿರು ನಿನ್ಗೆ ಏನು ಬೇಕು ಅದನ್ನ ಮಾಡ್ಕೊಂಬಿಟ್ಟು ತಂದು ಬಡಿಸ್ತೀನಿ ಹೋಗ್ಲಾ ಏನಾರ ಪೆಸಲ್ದಂಗ್ ಮಾಡ್ಕೊಂಬಿಟ್ಟು ಬಾ ಹೋಗ್ಲಾ ನೋಡಿಲ್ಲ ಸರ್ನ ಸರಿ ಕಣಜ್ಜಿ ಆಯ್ತು ಬಡ್ಕೋಬೇಡ ಆಯ್ತು ಅಯ್ಯೋ ಕರ್ಮುವೆ
ಅಯ್ಯಯ್ಯಯ್ಯ ತಿಪ್ಪುಲ ಸುಂದ್ರಿ ಮಕ ನೋಡು ಮಕವ ಉರ್ಸಿಂಗಿ ಮಕ ಇದ್ದಂಗ ಐತೆ ಇವಳು ಮಕಗೋಸ್ಕರ ಬಿಡ್ಬಿಟ್ನೆ ನೈ ನನ್ನ ಮಗ ಅದೇನು ಮೋಡಿ ಮಾಡ್ಬಿಡ್ತಾರೋ ಈ ಹೆಂಗುಸ್ರು ನಾ ಕಾಣೆ. ಅಜ್ಜಿ ಅಜ್ಜಿ ಅಂದ್ರು ಅಷ್ಟೇ ಮುದ್ಕಿ ಅಂದ್ರು ಅಷ್ಟೇ ಹೋಗೆ ಮುಚ್ಕೊಂಡು ಸುಮ್ಕೆನೇನಿಯಾ ಅಬ್ಬಬ್ಬ ಏನು ಉರ್ಸಿಂಗಿ ಮುಖ ಇಕ್ಕಂಡಂಗೆ ಬಂದ್ಬಿಟ್ಲು ಇಲ್ಲಂತೂ ಇಕ್ಕಳಕ್ಕೆ ಹೋಗೋಗು ಮೊದ್ಲು ನಿನ್ ಗಂಡಂಗೆ ಕ್ಯಾಮೆ ಮಾಡ್ಕೊಂಡು ಹೋಗು ಅನ್ನು ಎಲ್ಲಾದ್ರೂ ಹಿಂಗೆಲ್ಲ ಕಂಡ್ರ ಮನೆ ಮುಸ್ರು ತಿಕ್ಕೊಂಡು ಬಿದ್ದಿರೋದಲ್ಲ ಮೂರ್ಖಾಸು ಬೆಲೆ ಇಲ್ದಿದ್ದಂಗೆ ಯೋನಿ ಹೆಂಗ್ಸು ಅಂತ ಅವಳ ಇವಳಂತೂ ಅಬ್ಬಬ್ಬಬ್ಬ. ಅಜ್ಜಿ ನೀನು ನನ್ನನ್ನು ಬೈಯಕ್ಕೆ ಹಿಂಗೆ ಯಾವ ಅಧಿಕಾರನೂ ಇಲ್ಲ. ನಾನು ನಿನ್ನ ಮೊಮ್ಮಗನೂ ಅಲ್ಲ, ನಾನು ನಿನ್ನ ಹತ್ರ ಯಾವ ಆಸ್ತಿ ಪಾಸ್ತಿನೂ ಇಸ್ಕೊಂಡಿಲ್ಲ. ಇದು ನನ್ನ ಮನೆ, ನಮ್ಮಪ್ಪ ಸಂಪಾದನೆ ಮಾಡಿರೋ ಆಸ್ತಿ ಸರಿನೇ. ನೀವು ನನ್ನ ಹತ್ರ ಬಂದ್ಬಿಟ್ಟು ಇಷ್ಟೊಂದು ಎಲ್ಲನೂ ಕಿರ್ಚಾಡಿ ಕೂಗಾಡಿ ಅದೆಲ್ಲ ವ್ಯರ್ಥ ಮಾಡ್ಕೊಬೇಡಿ. ನಿಮ್ಮ ಮೊಮ್ಮಗ ದುಡ್ಡು ಹಾಕಿದಾಗ ಆರಾಮಾಗಿ ಹೊಟ್ಟೆ ತುಂಬ ತಿನ್ನಿ. ಸರಿನಾ? ನಾನು ದುಡ್ದಿರೋ ದುಡ್ಡಾಗ ಸದ್ಯ ತಿನ್ನಲಿಲ್ಲ ಅಂದರೆ ಸಾಕು. ಪ್ರಿಯಾ ಹೊಟ್ಟೆ ತುಂಬ ತಿನ್ನು ಸರಿನಾ? ನೋಡು ನಿಂಗೆ ನಾಳೆ ಇನ್ನೇನು ಬೇಕು ಅಂತ ನಂಗೆ ಮೊದಲೇನೇ ಹೇಳು. ಅಲ್ಲಿ ಸಂತೆ ಬಿದ್ದಿದ್ದಾಗ ಒಂದು ಒಳ್ಳೆ ಸಂದಾಕ್ ಮಾಡ್ತಾರೆ, ಎಗ್ ರೈಸು ತಗೊಂಬಿಟ್ಟು ಬಂದು ಕೊಡ್ತೀನಿ. ಸರಿ ರೀ ಆಯ್ತು. ಈಗ ನಡೀತಿರೋದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ. ರೂಮ್ಗೆ ತಗೊಂಡೋಗಿ ತಿಂದ್ಬಿಟ್ಟು ಕವರ್ನೆಲ್ಲ ತಗೊಬಿಟ್ಟು ಬಂದು ಹಂಗೆ ತಿಪ್ಪೆ ಬಿಸಾಕ್ಬಿಡು. ತಿಂದಿರೋದು ಗೊತ್ತಾಗಬಾರ್ದು, ಏನು ಗೊತ್ತಾಗಬಾರ್ದು ಸರಿನಾ? ನಡಿ ರೂಮ್ಗೆ, ಹೊಟ್ಟೆ ತುಂಬ ತಿನ್ನಿ ಬಂತೆ. ಇವ್ರು ಹಿಂಗೆ ಕಿತ್ತಾಡ್ಕೊಂಡು ಸಾಯ್ಲಿ. ನಡಿ. ಸರಿ ರೀ ಆಯ್ತು. ಅಜ್ಜಿ ನೀವು ನಿಮ್ಮ ಮೊಮ್ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡಿ, ನನ್ನ ಗಂಡನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನನ್ನ ಗಂಡ ಸಂದಾಗಿ ನೋಡ್ಕೊತಾನೆ ನನ್ನ. ನಿಮಗೂ ಏನಾರ ಪಾನಿಪುರಿ ಮಸಾಲೆ ಪುರಿ ಬೇಕು ಅಂದರೆ ನಿಮ್ಮ ಮೊಮ್ಮಗನ ಕೇಳಿ ತಂದು ಕೊಡ್ತಾನೆ ಸರಿನಾ? ಈ ಮನೇನೋ ಹುಚ್ಚರು ಸಂತೆನೋ ಒಂದು ಗೊತ್ತಾಯ್ತಿಲ್ಲ. ನಡೀತಾ ಇದೆ ಅಂತಾನೆ ನೀ ಅರ್ಥವಾಯ್ತಿಲ್ವಲ್ಲ ನನಗಂತೂ ಭಗವಂತ. ನಡೀತಾ ಇತ್ತಿಲ್ಲ ಎಲ್ಲನೂ. ಅಯ್ಯೋ ಇದು ಯಾರು ಏನೇನು ಮಾತಾಡ್ತಾವ್ರು, ಯಾರು ಏನು ಸಂಪಾದನೆ ಮಾಡ್ತಾವ್ರು ಒಸಿನೂ ನನಗಂತೂ ಅರ್ಥ ಆಯ್ತಿಲ್ವೇ. ಅಯ್ಯೋ ಬಿಡು, ಈ ನನ್ನ ಮಗ ಯಾಕೆ ತುಡಿತಿಲ್ಲ ನನ್ನ ಮೊಮ್ಮಗ ಅಂತ ಗೊತ್ತಾಯ್ತಿಲ್ಲ. ಲೋಪಾರ ನನ್ನ ಮಗ ಸಾಕಕ್ಕೆ ಯೋಗ್ಯತೆ ಇಲ್ದೇನ ನನ್ನ ಮಗ ಇವನಂತೂ. ಆಯ್ತೇನ್ಲ ಅಡುಗೆ ಮೂದೇವಿ, ಇನ್ನು ಎಷ್ಟೊತ್ಲ ತಗತೀಗ? ಯವ್ವ ಒಟ್ಟು ಹಸ್ಕೊಂಡು ಹೋಯ್ತಾಯ್ತೆ. ಬಂದೆ ಇರಜೆ, ಒಂದು 10 ನಿಮಿಷ ಇಷ್ಟು ಬಿರ್ನ ಮಾಡಕ್ಕಾಯ್ತದ ಅಡುಗೆಯ? ನಮ್ಮ ಪೊದ್ದು ಮನೆಗನ ಹೋಗ್ಬಿಡ್ಬೇಕಿತ್ತು ಅತ್ತಗೆ. ಅವಳ ಮನೆಗೆ ನನ್ನ ನೆಟ್ಟಿಗಿರ್ಬೋದಿತ್ತು ಏನೋ ಅತ್ತಗೆ. ಇವ್ರು ಕೂಳು ಬೇಸಕ್ಕೆ ಸಾಯ್ತಾರೆ ಸುಮ್ಕೆನೇನೆ.